ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ, ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ. ಹಾಗೆ ಯಾರು ನಿಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ನಮ್ಮ ಅಕ್ಷಾ ಸಂಘಟನೆಯ ಒಂದು ಟೆಲಿಗ್ರಾಮಲ್ಲಿ ಒಂದು ಪೋಲ್ ಹಾಕಿದ್ವಿ. KPTCLದು ಸ್ಪರ್ಧಾತ್ಮಕ ಪರೀಕ್ಷೆ ನಡೆಸಬೇಕು ಅಂತಂದರೆ ಒಂದು ದೊಡ್ಡ ಮಟ್ಟದಲ್ಲಿ ಹೋರಾಟವನ್ನು ರೂಪಿಸಬೇಕು, ಅದು ಕೂಡ ಫ್ರೀಡಮ್ ಪಾರ್ಕಲ್ಲಿ ಮಾಡ್ತೀವಿ. ಅದಕ್ಕೆ ಯಾರ್ಯಾರು ಬರ್ತೀರಾ ಅಂತಂದರೆ ತುಂಬ ಜನ ನಾವು ಬರ್ತೀವಿ ಹೋರಾಟಕ್ಕೆ ಅಂತೆಲ್ಲ ಕಮೆಂಟ್ ಮಾಡಿದ್ರಿ, ಮೀನ್ಸಲ್ಲಿ ನಿಮ್ಮ ಅಭಿಪ್ರಾಯ ತಿಳಿಸಿದ್ರಿ. ಹೋರಾಟಕ್ಕೆ ಸೇರಿದ್ದು ಮಾತ್ರ ತುಂಬ ಹೆಚ್ಚಿನ ಜನಸಂಖ್ಯೆ, ಅದರ ಬಗ್ಗೆ ಹೇಳೋ ಹಾಗಿಲ್ಲ. ನಿಮಗೆ ನಿಜವಾಗಲೂ ಏನಾದರೂ ಒಂದು ವಿಚಾರದ ಬಗ್ಗೆ ಸೀರಿಯಸ್ನೆಸ್ ಇದ್ದರೆ ಖಂಡಿತವಾಗಿ ಅದರಲ್ಲಿ ಸಂಪೂರ್ಣ ಮನಸ್ಸಿಂದ ತೊಡಗಿಸ್ಕೊಳ್ಳಿ. ಇಲ್ಲ ಅಂತಂದರೆ ನೀವು ಆ ವಿಚಾರವನ್ನು ಕೈಯಿಂದ ಬಿಟ್ಬಿಡಿ. ಬಿಕಾಸ್ ಹೋರಾಟ ಅನ್ನೋದಾಗಿರ್ಬೋದು ಅಥವಾ ಇನ್ನೇನಾಗಿರ್ಬೋದು, ಅಲ್ಲಿ ಒಂದು ನಿರ್ದಿಷ್ಟ ಪ್ರಮಾಣದ ಜನ ಬೇಕು, ಅಭ್ಯರ್ಥಿಗಳ ಸಪೋರ್ಟ್ ಬೇಕು. ವಿತೌಟ್ ನಾವು ಯಾವುದೇ ವಿದ್ಯಾರ್ಥಿಗಳ ಬೆಂಬಲ ಇಲ್ಲದೆ ಏನು ಕೂಡ ಮಾಡೋಕ್ಕಾಗಲ್ಲ. ಸೊ ಅದಕ್ಕಾಗಿ KPTCL ಹೋರಾಟ ಯಶಸ್ವಿ ಆಗಲಿಲ್ಲ. ಆ್ಯಂಡ್ PDOದು ಏನು ಹೆಚ್ಚಿಗೆ ಕ್ವಶನ್ ಪೇಪರ್ ಪ್ರಶ್ನೆ ಪತ್ರಿಕೆ ಲೀಕ್ ಆಗಿದೆ ಅಂತ ನಾವೆಲ್ಲ ಅಲ್ಲಿ ಹೋರಾಟದಲ್ಲಿ ಬಾಯ್ಬಡ್ಕೊಂಡ್ರೆ, KPSC ಅವರು ಇವತ್ತೊಂದು ಕ್ಲಾರಿಫಿಕೇಶನ್ ಕೊಟ್ಟಿದ್ದಾರೆ ಪತ್ರಿಕೆಯಲ್ಲಿ. ಯಾವುದೇ ಕಾರಣಕ್ಕೂ ಪೇಪರ್ ಲೀಕ್ ಆಗಿಲ್ಲ, ಜಸ್ಟ್ ಅಲ್ಲಿ ಪ್ರಶ್ನೆ ಪತ್ರಿಕೆ ಹಂಚುವಾಗ ಆಗಿರೋ ಗೊಂದಲ ಅಂತ. ನೀವು ನಿಮ್ಮ ಗೊಂದಲ ಆಗಿದ್ರೆ ನಿಮ್ಮ ಸಿಬ್ಬಂದಿಗಳ ಮೇಲೆ FIR ಹಾಕ್ಸ್ಕೊಳ್ಳಿ. ಆ 12 ಜನ ಅಭ್ಯರ್ಥಿಗಳ ಮೇಲೆ ಯಾಕೆ FIR ಹಾಕ್ಸಿರೋದು? ಸೊ ಈಗ ಆ ವಿಚಾರವನ್ನು ಎಲ್ಲವನ್ನು ಕೂಡ ಡೀಟೇಲ್ಡ್ ಆಗಿ ನಾನು ಒಂದು ವಿಡಿಯೋದಲ್ಲಿ ತಿಳಿಸ್ತೀನಿ. ಈಗ ಮುಖ್ಯವಾಗಿ KS ಪರೀಕ್ಷೆ ಒಂದು ಅಪ್ಡೇಟ್ಗಾಗಿ ತುಂಬ ಜನ ಕಾಯ್ತಾ ಇದ್ರ. ಸೊ ನಿನ್ನೆ ಬೆಂಗಳೂರಿನ ಒಂದು ಕೋರ್ಟಲ್ಲಿ ಏನು ವಿಚಾರಣೆ ಆಯಿತು, ಸೊ ಅದಕ್ಕೆ ಸಂಬಂಧಪಟ್ಟಾಗೆ, ಆ್ಯಂಡ್ ಧಾರವಾಡದ ಕೋರ್ಟ್ನ ವಿಚಾರ ಏನು, ಆ ಎರಡನ್ನು ಕೂಡ ತಿಳಿಸ್ತೀನಿ. ಮೊದಲನೇದಾಗಿ ಧಾರವಾಡದ ಒಂದು ನ್ಯಾಯಾಲಯದಲ್ಲಿ KS ಮರುಪರೀಕ್ಷೆಗೆ ತಡೆಯಾಜ್ಞೆ ಇರೋದು ನಿಮ್ಗೆ ಗೊತ್ತು, ಅದು ಇನ್ನೂ ಕೂಡ ವೆಕೆಟ್ ಆಗಿಲ್ಲ. ಆ್ಯಂಡ್ ಅಗೇನ್ ಬೆಂಗಳೂರಿನ ಇಲ್ಲಿ ಹೈಕೋರ್ಟಲ್ಲೂ ಕೂಡ ಒಂದು ಈಗ ದಾವೆ ಇದೆ, ಅದು ನಿನ್ನೆ ವಿಚಾರಣೆ ನಡೆದು ಅಲ್ಲಿನ ಜಡ್ಜ್ ಹೇಳಿರೋದು ಏನು ಮಾತಂತಂದರೆ, ಯಾಕೆ ಮರುಪರೀಕ್ಷೆ ಮಾಡ್ತೀರಾ, ಆಲ್ರೆಡಿ ಎಕ್ಸಾಮ್ ಆಗಿದೆಯಲ್ಲ ಅಂತ ಹೇಳಿದ್ದಾರೆ. ಬಿಕಾಸ್ ಅವರಿಗೆ ಕನ್ವಿನ್ಸ್ ಮಾಡಿದ್ದಾರೆ ಆ ರೀತಿ ಯಾರು ಈಗ ಪ್ರಕರಣವನ್ನು ದಾಖಲಿಸಿರೋರು. ಬಟ್ ಈ KPSCಯ ವಕೀಲರು ಆಬ್ಸೆಂಟ್ ಆಗಿದ್ದರು ನಿನ್ನೆ ಒಂದು ವಿಚಾರಣೆಗೆ. ಸೊ ಅದಕ್ಕಾಗಿ ಪ್ರಕರಣವನ್ನು ಮುಂದೂಡಲಾಗಿದೆ. ಯಾವತ್ತು ಡಿಸೆಂಬರ್ 9ನೇ ತಾರೀಕಿಗೆ ಮತ್ತೆ ಪ್ರಕರಣದ ಒಂದು ವಿಚಾರಣೆ ಇದೆ. ಸೊ ಡಿಸೆಂಬರ್ 29ಕ್ಕೆ ಎಕ್ಸಾಮ್ ಫಿಕ್ಸ್ ಆಗಿದೆ, ಡಿಸೆಂಬರ್ 9ಕ್ಕೆ ಪ್ರಕರಣದ ಮರು ವಿಚಾರಣೆ ಇದೆ. ಸೊ ಈಗ ನಿಮಗೊಂದು ಕ್ಲಾರಿಟಿ ಸಿಕ್ಕಿರುತ್ತೆ ಮರುಪರೀಕ್ಷೆ ಆ ದಿನಾಂಕದಂದು ನಡೆಯುತ್ತಾ ಇಲ್ವಾ ಅಂತ. ಸೊ ಇನ್ನೊಂದು ವಿಚಾರ ಅಂತಂದರೆ, ಇಲ್ಲಿ ಯಾರ್ಯಾರು ಪ್ರಕರಣಗಳು ಹಾಕ್ತಾ ಇದ್ದಾರಲ್ಲ, ನಾವು ಅವ್ರ ಬಗ್ಗೆ ಇಂಡಿವಿಜುವಲ್ ಆಗಿ ಏನು ಹೇಳೋಕೆ ಹೋಗಲ್ಲ. ಯಾಕೆ ಪ್ರಕರಣ ಹಾಕ್ತಾ ಇರ್ಬೋದು, ಈ ಪರೀಕ್ಷೆ ಇದೆ ಕಂಟಿನ್ಯೂ ಆಗಲಿ ಅಂತ ಅನ್ನೋದು ಒಂದು ಸಣ್ಣ ಸುಳಿವು ನಿಮಗೆ ಸಿಕ್ಕಿರುತ್ತೆ. ಬಿಕಾಸ್ ಅವರೆಲ್ಲ ಒಂದು ಮಾರ್ಗದ ಮೂಲಕ ಒಂದು ಹುದ್ದೆಗೆ ಹೋಗೋದಕ್ಕೆ ಪ್ರಯತ್ನ ಮಾಡ್ತಾ ಇರೋರು. ಸೊ ಅಷ್ಟೇ ಹೇಳ್ಬೋದು, ಅದಕ್ಕಿಂತ ಹೆಚ್ಚಿಗೆ ಏನು ಹೇಳೋಕ್ಕಾಗಲ್ಲ, ಅದರಲ್ಲಿ ನಿಮಗೆ ಗೊತ್ತಾಗುತ್ತೆ. ಆ್ಯಂಡ್ ಅದರ ಜೊತೆ ಈಗ ಮರುಪರೀಕ್ಷೆ ಆಗದೆ ಅದೇ ಪರೀಕ್ಷೆಯನ್ನು ನಾವು ಕಂಟಿನ್ಯೂ ಮಾಡೋಣ ಅಂತ ಏನಾದರೂ ನ್ಯಾಯಾಲಯದಲ್ಲಿ ಪ್ರಶ್ನೆ ಬಂದರೆ ಏನು ಮಾಡೋದು ಅಂತ ತುಂಬ ಜನ ಕಮೆಂಟ್ ಮಾಡಿದ್ರಿ. ಆ ರೀತಿ ಆದರೆ ಗೊತ್ತಲ್ಲ, 5,000 ಜನ ಸೇರಿದ್ದ ಅವತ್ತು ಮರುಪರೀಕ್ಷೆ ಹೋರಾಟಕ್ಕೆ, ಇನ್ನು 10,000 ಜನನೋ ಅಥವಾ 20,000 ಜನನೋ ಸೇರಿ ದೊಡ್ಡ ಮಟ್ಟದಲ್ಲಿ ಏನಾದರೂ ಮಾಡೇ ಮಾಡ್ತೀವಿ, ಅದಂತೂ ಫಿಕ್ಸು. ಯಾವುದೇ ಕಾರಣಕ್ಕೂ ಅದೇ ಪರೀಕ್ಷೆಯನ್ನು ಮುಖ್ಯ ಪರೀಕ್ಷೆಯಾಗಿ ನಡೆಸೋದಕ್ಕೆ ಬಿಡಲ್ಲ. ಅಗೇನ್ ಒಂದು ವಿಚಾರ ನಾನು ಈ ಹಿಂದಿನ ವಿಡಿಯೋದಲ್ಲಿ ಹೇಳಿದಾಗ ತುಂಬ ಜನ ಅಂದ್ರಿ, ಅದು ಹೆಂಗೆ ಸಾಧ್ಯ, ಇದು ಹೆಂಗೆ ಸಾಧ್ಯ ಅಂತ. ಒಂದು ಮೀಟಿಂಗಲ್ಲಿ ಸ್ಪಷ್ಟವಾಗಿ ಡಿಸ್ಕಸ್ ಆಗಿರೋದು, ಕೋರ್ಟಲ್ಲಿ ಏನಾದರೂ ತಡೆಯಾಜ್ಞೆ ವಿಕೆಟ್ ಆಗಿಲ್ಲ ಸ್ಟೇ ಅಂದರೆ ಈ ಒಂದು ಅಧಿಸೂಚನೆಯನ್ನು ರದ್ದುಪಡಿಸಿ ಹೊಸದಾಗಿ ಅಧಿಸೂಚನೆಯನ್ನು ಹೊರಡಿಸಬೇಕು. ಅದು ಯಾವಾಗ ಒಳ ಮೀಸಲಾತಿಯ ವಿಚಾರ, ಇಂಟರ್ನಲ್ ರಿಸರ್ವೇಷನ್ದು ಕ್ಲಿಯರ್ ಆದಮೇಲೆ ಹೊಸ ಒಂದು ನೋಟಿಫಿಕೇಷನ್ ಮಾಡಬೇಕು ಅಂತ ಒಂದು ತೀರ್ಮಾನ ಆಗಿದೆಯಂತೆ, ಆಯಿತಾ. ಆ ಕಾರಣಕ್ಕಾಗಿಯೇ KPSC ಡಿಲೇ ಮಾಡ್ತಾ ಇರೋದು, ತಮ್ಮ ವಕೀಲರನ್ನ ಕಳಿಸ್ತಿಲ್ಲ ವಿಚಾರಣೆಗೆ. ಸೊ ಇನ್ ಕೇಸ್ ಡಿಸೆಂಬರ್ 29ನೇ ತಾರೀಕು ಪರೀಕ್ಷೆ ನಡೆಯೋದು ಡೌಟ್ ಇದೆ. ಸೊ ಅವತ್ತು ನಡೀಲಿಲ್ಲ ಅಂದರೆ ಈ ಒಂದು ನೋಟಿಫಿಕೇಷನ್ ರದ್ದಾಗಿ ಹೊಸ ಒಂದು ಅಧಿಸೂಚನೆ ಆಗುತ್ತೆ. ಸೊ ಅದರಲ್ಲಿ ಎಲ್ಲರಿಗೂ ಕೂಡ ಅವಕಾಶ ಸಿಗುತ್ತೆ, ಅದಂತೂ ಫಿಕ್ಸು. ಸದ್ಯಕ್ಕೆ ಈ ರೀತಿಯಾದಂಥ ಒಂದು ಮಾಹಿತಿ ಇದೆ. ಕೋರ್ಟ್ ವಿಚಾರದಲ್ಲೂ ಕೂಡ ಅಷ್ಟೇ, ಕೋರ್ಟು ಯಾಕೆ ಇಷ್ಟು ಬೇಗ ಸ್ಟೇ ಕೊಡ್ತು, ಯಾವ ಬೇಸ್ ಮೇಲೆ, ಏನು ಅನ್ನೋ ಎಲ್ಲ ಒಂದು ವಿಚಾರಗಳು ಕೂಡ ಏನು ಮುಖ್ಯವಾಗಿ KPSC ಮತ್ತು ಸರ್ಕಾರದ ಲೋಪದೋಷಗಳನ್ನು ಎತ್ತಿ ತೋರಿಸ್ತಾ ಇವೆ. KPSC ಯಾವುದೇ ಸೀರಿಯಸ್ನೆಸ್ಸನ್ನು ತೋರಿಸ್ತಾ ಇಲ್ಲ ಸ್ಟೇ ವಿಕೆಟ್ ಮಾಡಿಸೋದ್ರಲ್ಲಿ. ಅಂದರೆ ಈ ಅಧಿಸೂಚನೆಯನ್ನು ರದ್ದುಪಡಿಸಿ ಹೊಸದಾಗಿ ಅಧಿಸೂಚನೆಯನ್ನು ಹೊರಡಿಸೋದಕ್ಕೆ ಅವರೇನೋ ಒಂದು ಪ್ಲಾನಿಂಗ್ ಮಾಡಿಕೊಂಡಿದ್ದಾರೆ ಅನ್ನೋದು ಸತ್ಯಾಸತ್ಯತೆ ಇಲ್ಲಿ ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ. ಸೊ ಕೋರ್ಟ್ ಪ್ರಕರಣದಲ್ಲಿ ಇಷ್ಟು ವಿಚಾರಗಳಿವೆ KS ಮರುಪರೀಕ್ಷೆದು. ಸೊ ಇನ್ ಕೇಸ್ ಡಿಸೆಂಬರ್ 9ನೇ ತಾರೀಕು ಏನಾದರೂ ಆ ಒಂದು ಪ್ರಕರಣ ಐ ಥಿಂಕ್ ಮತ್ತೆ ಮುಂದೂಡಿಕೆ ಆಗುವ ಸಾಧ್ಯತೆ ಇದೆ ಡಿಸೆಂಬರ್ 9ರ ನಂತರ. ಬಿಕಾಸ್ ಅವತ್ತೇ ಕ್ಲಿಯರ್ ಆಗಲ್ಲ ಅದು. ಆ್ಯಂಡ್ ಧಾರವಾಡದ್ದು ಕೂಡ ಅಷ್ಟೇ, ಇನ್ನೂ ಕೂಡ ಅದು ಡೇಟ್ ಗೊತ್ತಿಲ್ಲ ಆ್ಯಂಡ್ ಯಾವುದೇ ಹಿಯರಿಂಗ್ ಆಗಿಲ್ಲ. ಸೊ ಆ ಕಾರಣಕ್ಕೆ ನೀವು ನಿಮ್ಮ ಪ್ರಿಪ್ರೇಷನನ್ನು ಮುಂದುವರಿಸಿ, ನಾವು ನಿಮ್ಮ ಜೊತೆ ಈ ಪರೀಕ್ಷೆ ಮರುಪರೀಕ್ಷೆ ಆಗೋ ರೀತಿ ನೋಡ್ಕೊಳ್ಳೋದು ನಮ್ಮ ಜವಾಬ್ದಾರಿ.
ನಿಮಗೆ ಇನ್ನಷ್ಟು ಟೈಮ್ ಸಿಗುತ್ತೆ ಹೊರತು ಬೇರೆ ಏನೂ ಗೊಂದಲ ಆಗಲ್ಲ. ದಯವಿಟ್ಟು ನಿಮ್ಮ ಪ್ರಿಪ್ರೇಷನನ್ನು ಕಂಟಿನ್ಯೂ ಮಾಡ್ಕೊಳ್ಳಿ. ಆ್ಯಂಡ್ ಯಾವುದೇ ಕಾರಣಕ್ಕೂ ಕೂಡ ಇದೇ ಪರೀಕ್ಷೆಯನ್ನು ಇದೇ ಪರೀಕ್ಷೆ ಮೂಲಕ ಮುಖ್ಯ ಪರೀಕ್ಷೆ ಆಗೋದಕ್ಕೆ ನಾವಂತೂ ಬಿಡಲ್ಲ. ಇನ್ ಕೇಸ್ ಹಾಗೆ ಏನಾದರೂ ನೀವು ಸ್ಟೇ ವೇಕೆಟ್ ಆಗಿಲ್ಲ ಅಂದರೆ ಈ ಅಧಿಸೂಚನೆಯನ್ನು ಹಿಂದಕ್ಕೆ ತೊಗೊಂಡು ಹೊಸದಾಗಿ ಅಧಿಸೂಚನೆ ಹೊರಡಿಸಿ, ಪರವಾಗಿಲ್ಲ. ಬಟ್ ಇದೇ ಪರೀಕ್ಷೆ ಮೇಲೆ ಮುಖ್ಯ ಪರೀಕ್ಷೆ ನಮಗೆ ಬೇಕಿಲ್ಲ. ಸೊ ನಾವು ಇದನ್ನು ನೋಡ್ಕೊಳ್ತೀವಿ ಅಂತ ಹೇಳ್ತಾ, ಈ ವಿಚಾರದಲ್ಲೂ ಕೂಡ ನೀವು ಇನ್ನೇನಾದರೂ ಕಮೆಂಟ್ ಮಾಡೋರು ಇರ್ತೀರ, ಕೆಲವರು ಕಮೆಂಟ್ ಮಾಡಿ, ಅವೆಲ್ಲದಕ್ಕೂ ಕೂಡ ನಾನು ಉತ್ತರಿಸ್ತೀನಿ. ಬಿಕಾಸ್ ಅದು ನನ್ನ ಜವಾಬ್ದಾರಿ ಆ್ಯಂಡ್ ಕರ್ತವ್ಯ. ಯಾರು ನಿಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.